ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗು ಒಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಒಂದು ದೇವಸ್ಥಾನದ ವಿಸಿಟಿನ್ ವ್ಲಾಗು. ತಂಬ್ಲೈನ್ ನೋಡಿನೂ ಗೊತ್ತಾಗಿರುತ್ತೆ, ಹಾಗೆಯೇ ಸ್ಟಾರ್ಟಿಂಗಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿನೂ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಇದು ಮೈಸೂರು ಮತ್ತು ಚಾಮರಾಜನಗರ ಕೊಳ್ಳೇಗಾಲ ಸುತ್ತಮುತ್ತದವ್ರಿಗೆ ತುಂಬ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾವುದೇ ಒಳ್ಳೆ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಈ ಪ್ಲೇಸಿಂದನೇ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಸುತ್ತಮುತ್ತ ಜಿಲ್ಲೆಗಳ ಆರಾಧ್ಯ ದೈವ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವುದಪ್ಪ ಇವತ್ತು ನಾನು ತೋರಿಸ್ತಾ ಇರೋ ಪ್ಲೇಸ್ ಅಂತಂದರೆ MM ಹಿಲ್ಸ್, ಅಂದರೆ ಮಲೆ ಮಹದೇಶ್ವರ ಬೆಟ್ಟ. ಎಲ್ರಿಗೂ ಗೊತ್ತಿರಬಹುದು, ಒಂದು ಕಾಲದಲ್ಲಿ ವೀರಪ್ಪನ್ ವಾಸವಾಗಿದ್ದಂತಹ ಸ್ಥಳ. ವೀರಪ್ಪನಿಗೂ ಕೂಡ ಮಲೆ ಮಹದೇಶ್ವರ ಬೆಟ್ಟ ತುಂಬ ಫೇವ್ರೆಟ್ ಪ್ಲೇಸ್ ಆಗಿತ್ತು. ಅದೇ ಪ್ಲೇಸನ್ನು ನಾನು ನಿಮ್ಮ ಮುಂದೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಇದು ತಾಳ್ಬೆಟ್ಟದ ಹೆಬ್ಬಾಗಿಲು, ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಮುಂಚೆ ಬರುವಂತಹ ಆರ್ಚ್ ಏನು ಸಿಗುತ್ತೆ, ಈ ಹರ ಹರ ಮಹಾದೇವ್ ಅಂತ ಆರ್ಚ್ ಏನು ಬರೆದಿದ್ದಾರೆ, ಅದು ತಾಳ್ಬೆಟ್ಟದ ಎಂಟ್ರೆನ್ಸು. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆ ಸಿಗುವಂತಹದ್ದೇ ಮಲೆ ಮಹದೇಶ್ವರ ಬೆಟ್ಟ. ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆನೇ, ಅಂದರೆ ದೇವಸ್ಥಾನದ ಹತ್ರಕ್ಕೆ ಹೋಗೋಕ್ಕೂ ಒಂದು ಸ್ವಲ್ಪ ಹಿಂದೆ ಈ ಥರ ಹುಲಿ ಮೇಲೆ ಕೂತಿರೋ ಮಹಾದೇವಂದು ಸ್ಟ್ಯಾಚ್ಯೂ ಇದೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹುಲಿ ಮೇಲೆ ಕೂತಿರೋಂತಹ ಮಹಾದೇವನ್ನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ತಾಮ್ರದ ಕಲರಲ್ಲಿ ಅದು ಹೊಳಿತಾ ಇರುತ್ತೆ. ಅಲ್ಲಿಂದ ಮುಂದೆ ಹೋಯಿತು ಅಂತಂದರೆ ನಿಮಗೆ ಮಹದೇಶ್ವರ ಬೆಟ್ಟ, ಅಂದರೆ ಮಹದೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ಹಾಗೆಯೇ ನಾನು ಅಲ್ಲಿದೊಂದಷ್ಟು ಫೋಟೋಗಳದ್ದು ಕ್ಲಿಪ್ಪಿಂಗ್ಸ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅಂದರೆ ಸುತ್ತಮುತ್ತ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಹೇಗಿದೆ, ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಹೇಗಿದೆ ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಕೂಡ ಮಹದೇಶ್ವರ ಬೆಟ್ಟದ ಬಗ್ಗೆ ತುಂಬ ಜನದ ಹತ್ರ ಕೇಳಿದ್ದೆ. ಅಂದರೆ ತುಂಬ ಜನ ಹೇಳ್ತಾಯಿದ್ರು, ಏನು ಕೊಳ್ಳೇಗಾಲದ ಕಡೆ, ಹನೂರು ಕಡೆ, ಅಂದರೆ ಈ ದೇವಸ್ಥಾನ ಏನಿದೆ ಇದು ಹನೂರು ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕಿಗೇನೆ ಬರುತ್ತೆ. ಅಂದರೆ ಈ ಮಹದೇಶ್ವರ ಬೆಟ್ಟ ಆ ಡಿಸ್ಟಿಕ್ಕಿಗೆ ಸೇರಿಕೊಂಡಿದ್ದಾಗಿದೆ. ಇಲ್ಲಿನ ಆರಾಧ್ಯ ದೈವ, ಹಾಗೆಯೇ ಕೇಳಿದ್ದನ್ನೆಲ್ಲ ಕರುಣಿಸುವಂತಹ ಮಾದಪ್ಪ. ನೀವು ಮಾದಪ್ಪನ ಬಗ್ಗೆ ತುಂಬ ಸಾಂಗ್ಸ್ ಎಲ್ಲ ಕೇಳಿರ್ತೀರ. ಹಾಗೆಯೇ ಫೇಮಸ್ ರಾಜ್ಕುಮಾರ್ ಅವ್ರದ್ದೊಂದು ಸಾಂಗ್ ಇದೆ ಅಲ್ವಾ, ಆ ಸಾಂಗ್ಗಳನ್ನೆಲ್ಲ ಕೇಳಿರ್ತೀರ. ಹಾಗೆಯೇ ಇಲ್ಲಿ ನಾನು ತೋರಿಸ್ತಾ ಇರೋದು ದೇವಸ್ಥಾನದ ಸುಪರ್ದಿಯಲ್ಲಿ ಸಾಕಿರುವಂತಹ ಆನೆ. ಅಂದರೆ ಮಹದೇಶ್ವರ ಬೆಟ್ಟದಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಏನಿರ್ತಾರೆ ಅವ್ರದ್ದೇ ಸಾಕಿರೋಂತಹ ಆನೆ. ನಾನು ಇದೇ ಥರ ಆನೆನ ಯಡಿಯೂರಲ್ಲೂ ಒಂದು ಸಲ ನೋಡಿದ್ದೀನಿ. ಮೇ ಬಿ ನಿಮಗೂ ಎಲ್ಲ ಗೊತ್ತಿರುತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಆಡಳಿತ ಮಂಡಳಿ ಕಡೆಯಿಂದ ಒಂದು ಆನೆನ ಸಾಕಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಆನೆನ ಸಾಕಿದ್ದಾರೆ. ಆ ಆನೆನ ಪ್ರಸಾದದ ಸೇವಾ ಕೌಂಟರ್ ಏನಿದೆ ಅದರ ಪಕ್ಕದಲ್ಲೇ ಅದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಅಂದರೆ ಅದನ್ನು ಕಟ್ಟಿ ಹಾಕೋಕ್ಕೆ ಅಂತಂದ್ಬಿಟ್ಟು ಪ್ಲೇಸ್ನ ಮಾಡಿದ್ದಾರೆ. ನಾವು ಹೊರಡೋ ಟೈಮಲ್ಲಿ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನು ನಾನಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ನಾನು ದೇವಸ್ಥಾನದ ಒಳಗಡೆ ಅಷ್ಟು ಫೋಟೋ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಹೊರಗಡೆ ಎಲ್ಲ, ಅಂದರೆ ದೇವಸ್ಥಾನದ ಸುತ್ತಮುತ್ತಲೇ ಇರೋವಂತಹದ್ದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ವ್ಲಾಗಲ್ಲಿ ನಾನು ಅದನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಹೋದ ದಿನ ಇಲ್ಲಿ ಬೆಳ್ಳಿ ತೇರನ್ನು ಎಳಿತಾ ಇದ್ರು. ಅಂದರೆ ಜನಗಳು ಏನು ಹೋಗಿರ್ತಾರೆ ಅಲ್ಲಿ ಹರಕೆನ ಹೊತ್ಕೊಂಡು ಬಂದಿರ್ತಾರೆ. ಆ ಹರಕೆನ ಮಾದಪ್ಪ ಏನಾದ್ರು ಈಡೇರಿಸ್ತಾ ಅಂತಂದರೆ ಅವರವರ ಶಕ್ತಿಗೆ ತಕ್ಕಂತೆ ಚಿನ್ನದ ತೇರು, ಬೆಳ್ಳಿ ತೇರು ಆ ಥರ ಎಲ್ಲ ಎಳಿಸ್ತಾರೆ. ಅಂದರೆ ಅವ್ರ ಆಸೆಗಳೆಲ್ಲ ಈಡೇರಿತ್ತು ಅಂತಂದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಅಂತಂದ್ಬಿಟ್ಟು ಈ ಥರ ತೇರುಗಳನ್ನ ಎಳಿಸ್ತಾರೆ. ಇದು ಆ್ಯಕ್ಚುಲಾಗಿ ಬೆಳ್ಳಿ ತೇರಾಗಿತ್ತು. ಬೆಳ್ಳಿ ತೇರನ್ನು ಮಾದಪ್ಪಂಗೋಸ್ಕರ ಹರಕೆ ಹೊತ್ತಿರೋ ಜನಗಳು ಈ ಥರ ಎಳಿತಾ ಇರ್ತಾರೆ. ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಸುತ್ತ ಜನ ಬೆಳ್ಳಿ ಗದೆಯನ್ನು ಹಿಡ್ಕೊಂಡು ಅದ್ರ ಹಿಂದೆ ಹೋಗ್ತಾ ಇರ್ತಾರೆ. ಇದು ಅವರ ಹರಕೆನ ತೀರಿಸುವಂತಹ ವಿಧಾನ ಆಗಿರುತ್ತೆ. ಹಾಗೆಯೇ ಅಲ್ಲಿಂದನೇ ಸ್ವಲ್ಪ ದೂರ ಹೋದರೆ, ಅಂದರೆ MM ಹಿಲ್ಸಿಂದ ಒಂದು 12-13 ಕಿಲೋಮೀಟ್ರ್ ಹೋದರೆ ನಾಗಮಲೆ ಅನ್ನೋ ಪ್ಲೇಸ್ ಸಿಗುತ್ತೆ. ಅಂದರೆ ನೀವು MM ಹಿಲ್ಸಿಂದ ಜೀಪಲ್ಲಿ ಬೇಕಾದರೂ ಅಲ್ಲಿಗೆ ಹೋಗ್ಬೋದು. ಜೀಪ್ಗಳ ವ್ಯವಸ್ಥೆ ಇರುತ್ತೆ. ಅದು ಕೂಡ ಮಲೆ ಮಹದೇಶ್ವರ ಬೆಟ್ಟದ ಒಂದು ಭಾಗ ಆಗಿರುತ್ತೆ. ನೀವು ಮೈಸೂರಿಂದ ಹೋಗೋರಾಗಿದ್ದರೆ ಕೊಳ್ಳೇಗಾಲದ ಮಾರ್ಗವಾಗಿ ಹೋಗಬೇಕಾಗತ್ತೆ. ಬೆಂಗಳೂರಿಂದ ಬರೋರಾದ್ರೂ ಕೂಡ ಒಂದು 220 ಕಿಲೋಮೀಟ್ರ್ ಆಗಬಹುದು. ಬೆಂಗಳೂರಿಂದ ನೀವು ಏನು ನಾಗಮಲೆಗೆ ಅಥವಾ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತೀನಿ ಅಂತಂದರೆ ಅಷ್ಟು ದೂರ ಆಗುತ್ತೆ. ಓನ್ ವೆಹಿಕಲ್ಸಲ್ಲಿ ಬಂದರೆ ಕೆಲವೊಂದು ಸಲ ಒಳ್ಳೇದನ್ಸುತ್ತೆ. ಅಂದರೆ ಬಸ್ಸುಗಳು ತುಂಬ ರಶ್ ಇರುತ್ತೆ. ಜೊತೆಗೆ ಅದು ಏನು ಹೇಳ್ತಾರೆ, ತಿರುವಿನ ದಾರಿ ಆಗಿರುತ್ತೆ.
ತುಂಬ ಗೌರ್ಮೆಂಟ್ ಬಸ್ಗಳೆಲ್ಲ ಓಡಾಡುತ್ತೆ. ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಹೋಗಿ ಬರಬಹುದು. ಒಂದಿನದ ವಿಸಿಟಿಂಗಿಗೆ ಅಥವಾ ಒನ್ ಡೇ ಟ್ರಿಪ್ಪಿಗೆ ಒಂದೊಳ್ಳೆ ಪ್ಲೇಸು ಮಲೆ ಮಹದೇಶ್ವರ ಬೆಟ್ಟ ಅಂತ ಹೇಳ್ಬಹುದು. ನನಗಂತೂ ಪರ್ಸ್ನಲಿ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಇನ್ನೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ ಇವಾಗಲೇ ಹೋಗಿ ಬನ್ನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.